ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ಇವತ್ತೇನು ವಿಷಯಪ್ಪ ಅಂತಂದರೆ ನಾನು ಮೊದಲನೇದಾಗಿ ಒಂದು ಮಿನಿ ಲಾಗ್ಸ್ ಪಾರ್ಸಲ್ ಮಾಡ್ತಾ ಇದ್ದೀನಿ ರೀ. ಅಂದರೆ ನಾವು ಕಲಾವಿದರು ಎಲ್ಲ ಸೇರಿ ಯಾವ ರೀತಿ ಕಾರ್ಯಕ್ರಮ ಹೋಗ್ತೀವಿ, ಅಲ್ಲಿ ಯಾರ್ಯಾರು ಕಲಾವಿದರು ಬರ್ತಾರೆ, ಅವ್ರ ಅನುಭವ ಏನು ಎಲ್ಲ ತಿಳ್ಕೊಳ್ಳೋವಂಥ ವಿಷಯ ಒಂದು ಚಿಕ್ಕ ಪ್ರಯತ್ನವಾಗಿ ನಾ ಮಾಡ್ತಾ ಇದ್ದೀನಿ ರೀ. ಬರ್ರಿ ಮುಂದೆ ಎಲ್ಲರಿಗೂ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಇವ್ರು ನೋಡ್ರಿ ನಮ್ಮ ಅಮ್ಮರ. ನಾವು ಈ ಕಡೆ ಎಲ್ಲ ಹಾಲು ಹೊಂಟು ಬಂದ್ರೆ ನಮ್ಮ ಮ್ಯಾಗ ಕಾಜಿಲೆ ನಮ್ಮನ್ನು ನೋಡ್ಕೊಂಡು ಹೋಗಕ್ಕಂತ ಬಂದೇ ಬಿಡ್ತಾರೆ ನಮ್ಮ ಅಮ್ಮರು. ಇವರು ನಮ್ಮ ಮ್ಯಾಗ ಅಷ್ಟು ಕಾಜಿರಿ ಇವರಿಗೆ. ಹಾಯ್ ಮಾಮ ಶ್ರೀ, ಆರಾಮಿದ್ದೀರಿ? ಏನು ಮುಗಿಸ್ ಬಂದ್ರಿ? ಮುರುಗೋಡ್ ಶಿವಣ್ಣ ಇವ್ರು ಅದಾರಿ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹೆಂಗೆ ಬರ್ತಾರೆ ನೋಡ್ರಿ ಇವ್ರು. ನಮ್ದು ಏನು ಬ್ಯಾಗ 26 ಕಿಲೋ, ನಾ 16 ಕಿಲೋ. ಹತ್ರಿ ಈ ಊರಿ ಬಿಸಿಲ್ದಾಗ ಹೋಗಕ್ಕೆ ಒಂಥರ ಮಜಾನೂ ಆಗ್ತೈತ್ರಿ, ಒಂದು ಕಡೆ ಬೇಜಾರು ಆಗ್ತೈತ್ರಿ. ಯಾಕಪ್ಪ ಅಂತಂದ್ರೆ ಲಾಂಗ್ ಜರ್ನಿ ಮಾಡಕ್ಕೆ ಭಾಳ ತ್ರಾಸ ಆಗ್ತೈತ್ರಿ. ಇದು ಹಲ್ಕಿ ಕ್ರಾಸ್ ನೋಡ್ರಿ. ನಾವು ಈ ಕಡೆಯಿಂದ ಈಗ ಎರಗಟ್ಟಿಯಿಂದ ಬಿಜಾಪುರ ಹೋಗ್ತೀವ್ರಿ. ಬರ್ರಿ ಹಂಗೆ ಹಲ್ಕಿ ಕ್ರಾಸ್ದಿಂದ ಎರಗಟ್ಟಿ ಹೋಗುವಾಗ ಕರೆಯಮ್ಮ ದೇವಸ್ಥಾನ ಅಂತಂದು ಹತ್ತತ್ರಿ. ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದಂದ್ರೆ ನಮಗಂತೂ ಯಾವಾಗಲೂ ಇಷ್ಟ ಆಗ್ತೈತ್ರಿ. ಅದು ಬೇರೆ ಇವತ್ತು ಕರೆಯಮ್ಮನ ಗುಡಿ ರಶ್ ಸ್ವಲ್ಪ ಕಮ್ಮಿ ಐತ್ರಿ, ಹಾಗಾಗಿ ದರ್ಶನ ಮಾಡ್ಕೊಂಡ್ರು ಹೋದ್ರಾಯ್ತು ಅಂತಂದು ದರ್ಶನ ಮಾಡ್ಕೊಳಕ್ಕೆ ನಾನು ಹೋಗಕತ್ತೀನಿ ರೀ. ನೀವು ಯಾರಾದರೂ ಎರಗಟ್ಟಿಂದ ಹಲ್ಕಿ ಕ್ರಾಸ್ ಹೋಗುವಾಗ ದೇವ್ರ ದರ್ಶನ ಮಾಡ್ಕೊಂಡು ಖಂಡಿತ ಆಗಿ ಹೋಗ್ರಿ. ನಿಮ್ಮ ಪಯಣ ಸುಖವಾಗಿರಲಿ ಅಂತ ನಾನು ಅನ್ಕೊತೀನಿ ರೀ. ಬರ್ರಿ ನಿಮ್ಗೊಂದು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಡ್ತೀನಿ ಈಗ. ಶಿವ ಮುರುಗೋಡು ಅಂತಂದು ಅವರು ಹಾಸ್ಯ ಕಲಾವಿದ್ರು. ಅವರು ಜೀವನ ಎಲ್ಲ ಹೆಂಗಿತ್ತು, ಹೆಂಗಿಲ್ಲ, ಈ ಫೀಲ್ಡಿಗೆ ಹೆಂಗೆ ಬಂದ್ರು ಅಂತ ಎಲ್ಲ ಕೇಳ್ಕೊಳ್ಳೋಣ ಬರ್ರಿ. ಅಣ್ಣ, ಎಷ್ಟು ವರ್ಷ ಆದ ಫೀಲ್ಡಿಗೆ ಬಂದು, ನಿಮ್ಮ ಜೀವನ ಎಲ್ಲ ಹೆಂಗಿತ್ತು, ಹೆಂಗಿಲ್ಲ, ಸ್ವಲ್ಪ ದಯವಿಟ್ಟು ಪರಿಚಯ ಮಾಡ್ಕೊಡ್ಬೇಕು. ನಮಸ್ಕಾರ. ನಾನು ನಿಮ್ಮ ಹಾಸ್ಯ ಕಲಾವಿದ. ಈ ಫೀಲ್ಡಿಗೆ ಬಂದು 5 ವರ್ಷ ಆಗಿ ಬಂದ್ರಿ. ಹಂಗೆ ಕಾಮಿಡಿ ಮಾಡ್ತೀವಿ ಸಿಂಗಲ್ ರೀ. ಮತ್ತು ಸ್ಟಾರ್ಟಿಂಗ್ ಬಂದ ಚೋರ್ ಬಂದಿದ್ದು ಮಾಡ್ತಿದ್ದು. ಈಗ ನಾವು ಸ್ವಲ್ಪ ಜನಪದ ಇತಿಹಾಸ ಸ್ವಲ್ಪ ಜಾಸ್ತಿ ಬೇರೆ ಸಾಂಗ್ಗಳ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ರೀ. ಜೀವನದ ಅನುಭವ ಅಂತಂದ್ರೆ ಮೊದಲ ಹೋಟೆಲ್ದಾಗ ಕೆಲಸ ಮಾಡ್ತೀನಿ. ಹೋಟೆಲ್ದಾಗ ಒಂದು 2 ವರ್ಷ ಕೆಲಸ ಮಾಡಿದ್ರಿ. ಆಮ್ಯಾಗ ಬೆಳಗಾವ್ ಹೋಗಿ ಅಲ್ಲಿಂದ ಆದರ್ಶ ಪ್ಯಾಲೇಸ್ ಅಂತಲ್ಲ, ಅಲ್ಲಿ ಬಾಡ್ಸ್ನಾಗ ಕೆಲಸ ಮಾಡಿದ್ರಿ. ಬೆಡ್ ಕೆಲಸ ಅದೆಲ್ಲ ಮಾಡಿದ್ರಿ. ಆಮೇಲೆ ಸ್ಕಿನ್ ಫ್ಯಾಕ್ಟ್ರಿ ಒಳಗೆ ಒಂದು 2 ವರ್ಷ ಕೆಲಸ ಮಾಡಿದ್ರಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ಮ್ಯಾಗ ಊರಾಗ ಒಂದು ನಾಟಿ ಇತ್ತು, ಅದ್ರೊಳಗೆ ಮಾಡಿದ್ರಿ. ಅವರು ಸರ್ ಅಂತ ಹೇಳಿ ಪಾಟೀಲ್ ಸರ್ ಸ್ವಲ್ಪ ಕಲೆ ಐತಿಪ್ಪ, ಸ್ವಲ್ಪ ಏನಾರು ಬೇರೆ ಏನಾರು ಮಾಡಂತ ಅಂದಾಗ ಆಮೇಲೆ ಈ ಆರ್ಟಿಸ್ಟ್ ಸೇರ್ಕೊಂಡ್ರಿ. ಒಂದು 4 ವರ್ಷ ಆದ್ರಿ. ಚಲೋ ಐತ್ರಿ. ಸ್ಟಾರ್ಟಿಂಗ್ ಒಂದು 700-600 ರೂಪಾಯಿ ಪೇಮೆಂಟ್ ಕೊಡ್ತಿದ್ರಿ. 2,500 ರೂಪಾಯಿ ಕೊಡ್ತಾರ. ಎಲ್ಲ ಫ್ಯಾಮಿಲಿ ಚಲೋ ಐತ್ರಿ, ಎಲ್ಲ ಆರಾಮದೀನಿ. ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಅಪ್ಪಾರು, ನಮ್ಮ ವಾರ, ನಮ್ಮ ಮಿಸ್ಸಸ್, 2 ಗಂಡು ಮಕ್ಳು ಅದ್ರಿ. ನಾನೊಬ್ಬರಿ. 5-6 ಜನ ಅದ್ರ ಇಷ್ಟರ ಮತ್ತೆ ಎಲ್ಲ ಚಲೋ ನಡೆದೈತ್ರಿ. ಎಲ್ಲ ರಾಯರ ಆಶೀರ್ವಾದ, ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದ ಚಲೋ ನಡೆದೈತ್ರಿ. ಅದ್ರ ಜೊತೆ ಎಲ್ಲಕ್ಕಿಂತ ಜಾಸ್ತಿ ಹಿರಿಯ ಕಲಾವಿದರು ಅಂದ್ರೆ ಸಂಜು ಬಸ್ಸೈನ್ ಅಂತಾರೆಲ್ಲ ಸಪೋರ್ಟ್ ಮಾಡಕತ್ತಾರೆಲ್ಲ ಚಲೋ ನಡೆದೈತ್ರಿ. ಎಲ್ಲ ಗೋಪಾಲ್ ಇಂಚಿಗೆರೆ ಅವ್ರಾಗ್ಲಿ ಭಾಳ ಚಲೋ. ಎಲ್ಲ ನಮ್ಮ ಕೆಲವು ನಿಮ್ಮ ಇಸ್ಮಾಯಿಲ್ ಅವ್ರಿ ಕಲಾದಿಗೆ ಅವರೆಲ್ಲ ಭಾಳ ಸಪೋರ್ಟ್ ಮಾಡಿದಾರೆ. ಅಲ್ಲಿಂದ ಇಲ್ಲಿವರೆಗೆ ಬೆಳಿಬೇಕಾದ್ರೆ ಇವ್ರ ಪ್ರೋತ್ಸಾಹದಿಂದ ಬೆಳೆದೇನ್ರಿ. ಇವ್ರು ಎಲ್ಲಿಯವರೆಗೆ ಸಹಕಾರ ಇಲ್ಲಿ ತನ್ನ ಪ್ರೋತ್ಸಾಹ ಇರ್ತದೆ ಅಲ್ಲಿಯವರೆಗೆ ನಮ್ಮ ಕಲಾವಿದರು ಮುಂದೆ ಬೆಳೀತಾರಂತ ನಮ್ಮ ಅಭಿಪ್ರಾಯ. ಮತ್ ನೀವು ಫಸ್ಟ್ ನಿಮ್ಗೆ ಅವಕಾಶ ಕೊಟ್ಟು ಅಂತ ವ್ಯಕ್ತಿ ಯಾರು, ಅವ್ರ ಹೆಸರು ಹೇಳಕ್ ಇಷ್ಟಪಟ್ರೆ? ಫಸ್ಟ್ ವೇದಿಕೆ ಅವಕಾಶ ಕೊಟ್ಟಂತಾರೆ ಕೆರೂರ್ ಇಮಾಮ್ ಅವರು. ಆಮೇಲೆ ನೆಕ್ಸ್ಟ್ ಸಿಕ್ಕಿದ್ದು ನಾನು ಇಸ್ಮಾಯಿಲ್ ಜೂನಿಯರ್ ಸುರಾಜ್ ಕುಮಾರ್ ಬೆಳಗಾವಿ. ಆಮೇಲೆ ಕಲಾದಿಗೆ ಅವ್ರು ಕೊಟ್ರಿ. ಆಮೇಲೆ ಈಗ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಹಾಕೊಂಡು ಹೋದಂಗ್ರಿ. ನಮ್ಮ ಗೋಪಾಲ್ ಇಂಚಿಗೆರೆ ಸರ್ ಜಾಸ್ತಿ ಕೊಟ್ರಿ. ಎಲ್ಲಾರು ಅನುಭವ ಆಗೈತ್ರಿ. ಅಂದ್ರೆ ಎಲ್ಲಾರು ವೇದಿಕೆ ಕೊಟ್ರಿ, ಜನ ಭಾಳ ಕೊಟ್ರ ವೇದಿಕೆ. ಅವ್ರ ಪುಣ್ಯದಿಂದ ಇವತ್ತಿನವರೆಗೆ ದೊಡ್ಡ ಬೆಟ್ಟಿಗೆ ಇವತ್ತು ಸಂಜು ಬಸಯ್ಯವ್ರ ಅಂತಾರ ಜೊತೆ ಮಾಡ್ಬೇಕಾದ ಕಾರಣ ಇಂತೆಲ್ಲ ಕಷ್ಟಪಟ್ಟಂತ ವೇದಿಕೆ ಕೊಡ ಸಣ್ಣ ವೇದಿಕೆಯಿಂದ ಇವತ್ತು ದೊಡ್ಡ ವೇದಿಕೆ ಬರ್ತಾನೆ ಅಂತಂದ್ರೆ ಎಲ್ಲ ಹಿರಿಯ ಹಳೆ ಕಲಾವಿದರ ಕಾರಣ. ಈಗ ಜನರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಇಲ್ಲಿ ಎಷ್ಟು ಎಲ್ಲಕ್ಕಿಂತ ಹೆಚ್ಚು ಹೇಳ್ಬೇಕಂತಂದ್ರೆ ಜನರ ಪ್ರೋತ್ಸಾಹ ನನಗೆ ಮೇನ್ ರೀ. ಜನರೆಲ್ಲ ನಾ ಏನೋ ಒಂದು ನಮ್ದೊಂದು ಅಭಿಪ್ರಾಯ ಐತಿ ಏನಂತಂದ್ರೆ ನಾ ಕಾಮಿಡಿ ಒಳಗೆ ಜಾಡಸ್ ಅಂತೇನ್ರಿ. ಅವರು ಜಾಡಸ್ ಅಂತಾರ, ಅದು ಒಂದು ಸ್ವಲ್ಪ ಫೇಮಸ್ ಆಗಿತ್ತು. ಅದರಿಂದ ಒಂದು ಬಿಟ್ಟು 2 ಕಾರ್ಯಕ್ರಮ ಜಾಸ್ತಿ ಸಿಗಾಕತ್ತ. ಹೋಗಿರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಒಂದು ಜಾಡಸು ಯಬುಸ ಏನಂತ ಕೇಳಬೇಡ್ರಿ, ಅಲ್ಲಿ ಸ್ಟೇಜ್ ಮ್ಯಾಗ ಬರೀ ಅಲ್ಲೇ ಹೇಳ್ತೇನೆ. ಓಕೆ, ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ನೋಡ್ರಿ, ಕಲಾವಿದರು ಒಂದ್ ಸ್ಥಾನಕ್ಕೆ ಬರ್ಬೇಕಂದ್ರ ಯಾವ್ದು ಅಸಾಧ್ಯವಾದಲ್ಲ. ಕೆಲವೊಂದ್ ಜನ ಸಪೋರ್ಟ್ ಬೇಕಾಗ್ತೈತಿ. ಆ ಸಪೋರ್ಟ್ ಇಂದ ಅಣ್ಣ ಬೆಳ್ದಾನ. ಇನ್ನೂ ಅಣ್ಣ ನಿಮ್ಗೆ ಇದೇ ರೀತಿ ಕಲಾರಂಗ ಇನ್ನೂ ಮೇಲೆ ಎತ್ತರ ಬೆಳೀರಿ. ಯಾವ್ದೇ ಕಲಾರಂಗ ನಿಮ್ಗೆ ಆಶೀರ್ವಾದ ಇರ್ಲಿ. ನಮ್ ಸಪೋರ್ಟ್ ನಿಮ್ಗೆ ಯಾವಾಗೂ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ.
ಇದೇ ತರ ಮತ್ತೆ ಕಲಾವಿದ್ರು ಬರ್ತಾರ, ಅವ್ರದೆಲ್ಲ ಅನುಭವ ನಿಮ್ಮ ಹತ್ರ ಹಂಚ್ಕೋತೀನ್ರಿ, ನೋಡ್ರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋಗಾಗಿ ಕಾಯಿರಿ ಅತಿ ಶೀಘ್ರದಲ್ಲಿ.